ದೇಶದೆಲ್ಲೆಡೆ ಗೌರಿ ಗಣೇಶ ಹಬ್ಬದ ಸಂಭ್ರಮ ಕಳೆಗಟ್ಟಿದೆ. ಗಣಪನ ಮೂರ್ತಿಗಳಿಗೆ ಭರ್ಜರಿ ಡಿಮ್ಯಾಂಡ್ ಕೂಡ ಇದೆ. ಬಗೆ ಬಗೆಯ ಗಣಪನ ಮೂರ್ತಿಗಳು ಸೇಲ್ ಆಗ್ತಾ ಇವೆ. RCB ಗಣಪ, ಬೆಂಗಳೂರು ಕರಗ ಗಣೇಶನಿಗೆ ಫುಲ್ ಡಿಮ್ಯಾಂಡ್ ಇತ್ತು. ಯಶವಂತಪುರ ಮಾರ್ಕೆಟ್ನಲ್ಲಿ ಇಟ್ಟಿರುವಂತಹ RCB ಗಣಪತಿ ಎಲ್ಲರ ಗಮನ ಸೆಳೆಯಿತು. ವಿಷ್ಣು ಅವತಾರದ ಬ್ರಹ್ಮರೂಪಿ ಗಣೇಶ ಮೂರ್ತಿಗಳು ಕೂಡ ಸೋಲ್ಡ್ ಔಟ್ ಆಗಿವೆ. ನೆರೆ ರಾಜ್ಯಗಳಿಗೂ ಕೂಡ ಗಣಪನ ಮೂರ್ತಿಗಳನ್ನು ಮಾರಾಟ ಮಾಡಲಾಗ್ತಾ ಇದೆ. ಕಳೆದ ವರ್ಷಕ್ಕಿಂತ ಈ ವರ್ಷ ಗಣಪತಿ ಮೂರ್ತಿಗಳ ದರ ಏರಿಕೆ ಕಂಡಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸ್ಥಳೀಯರನ್ನು ಮಾತನಾಡಿಸಿದ್ದಾರೆ, ಕೇಳಿ. ತರಹೇವಾರಿ ವಿಗ್ರಹಗಳು, ಗಣಪತಿ ಮೂರ್ತಿಗಳೀಗ ಮೂಡಿ ಬಂದಿರುವಂಥದ್ದು. ಆ ಬಗ್ಗೆ ಈಗಾಗಲೇ ಸಾರ್ವಜನಿಕರು ಕೂಡ ಸಾಕಷ್ಟು ಇಷ್ಟಪಟ್ಟು ಖರೀದಿ ಮಾಡುವಂಥ ಪ್ರಕ್ರಿಯೆಗಳಾಗ್ತಾ ಇದೆ. ಅಂದಾಗೆ ನಾನು ಯಶವಂತಪುರದ NR ಆರ್ಟ್ಸ್ ಇದರಲ್ಲಿದ್ದೀನಿ. ಅಲ್ಲಿ ನೋಡ್ಬೋದು ಈಗಾಗಲೇ RCB ಈಗಾಗಲೇ ಏನು ಕಳೆದ ಸೀಸನ್ನಲ್ಲಿ RCB ವಿನ್ ಆಯಿತು. 18 ವರ್ಷಗಳ ಬಳಿಕ ಮೊದಲ ಬಾರಿ IPL ಕಪ್ಪನ್ನು ಮುಡಿಗೇರಿಸ್ಕೊಳ್ತು. ಅದನ್ನು ಮಾಡಿದ್ರು. ಈಗ ಅದು ಅತಿ ಬೆಲೆ ಅನ್ನುವಂತಹ ಗ್ರಾಹಕರು ನಿನ್ನೆ ಪರ್ಚೇಸ್ ಮಾಡಿದ್ದಾರೆ, ಖರೀದಿ ಮಾಡಿದ್ದಾರೆ ಅನ್ನೋಂಥ ಮಾಹಿತಿ. ಅದ್ರ ಜೊತೆಗೆ ಈಗ ಬೇರೆ ಬೇರೆ ರೀತಿಯ ಅಂತಂದರೆ ಕರಗ ಹೊತ್ತಿರುವಂಥದ್ದು, ಹಾಗೇನೆ ಡೈಮಂಡ್ಗಳು, ಹೀಗೆ ಬೇರೆ ಬೇರೆ ಆಕೃತಿ, ಅದರಲ್ಲೂ ಕೂಡ ವಿಶೇಷವಾಗಿ ಈಗ ಒಂದು ರೀತಿಯಲ್ಲಿ ತೊಟ್ಟಿಲಲ್ಲಿ ಅಥವಾ ಒಂದು ಉಯ್ಯಾಲೆಯಲ್ಲಿ ಗಣಪತಿ ಕೂರಿಸಿರುವಂತಹ ಒಂದು ವಿಶೇಷತೆ ಇರುವಂಥದ್ದು. ಸಹಜವಾಗಿ ಇದು ಸಾಕಷ್ಟು ಜನರನ್ನು ಆಕರ್ಷಿಸ್ತಿದೆ. ಈ ರೀತಿಯ ಒಂದು ವಿಭಿನ್ನ ರೀತಿಯಲ್ಲಿ ಗಣಪತಿ ಮೂರ್ತಿ ಅಥವಾ ಗಣಪ ಮೂಡಿ ಬಂದಿರುವಂಥ ಹಿನ್ನೆಲೆಯಲ್ಲಿ ಜನರನ್ನು ಕೂಡ ಸಾಕಷ್ಟು ಸೆಳೀತಾ ಇದೆ. ಸರಿಸುಮಾರು ಇಲ್ಲಿ ಕೂಡ 1 ರಿಂದ 10 ಅಡಿಯಷ್ಟು, 1 ಅಡಿಯಿಂದ 10 ಅಡಿವರೆಗಿನ ದೊಡ್ಡ ದೊಡ್ಡ ಗಣಪತಿಗಳು ಕೂಡ ಒಂದು ಬಂದಿರುವಂಥದ್ದು. ಬೇರೆ ಬೇರೆ ರೀತಿಯ ಕಲಾಕೃತಿಗಳನ್ನು ತನ್ನದೇ ಆದಂತಹ ಶೈಲಿಯಲ್ಲಿ ಗಣಪನ ಒಂದು ನಿರ್ಮಾಣವನ್ನು ಇಲ್ಲಿನ ಕಲಾವಿದರು ಮಾಡ್ತಿದ್ದಾರೆ. ಇನ್ನು ಅವ್ರ ಜೊತೆಗೆ ನಾನು ಮಾತನಾಡಿಸ್ತೀನಿ. ಯಾವ್ಯಾವ ರೀತಿಯ ಕಲೆಯನ್ನು ಹೊಂದಂತ ಅಥವಾ ಯಾವ್ಯಾವ ರೀತಿಯ ಆಕಾರದಲ್ಲಿ ಮೂರ್ತಿ ಈ ಬಾರಿ ನಿರ್ಮಾಣ ಆಗಿದೆ ಅನ್ನೋದ್ರ ಬಗ್ಗೆ ಮಾತನಾಡಿಸೋಕ್ಕೆ ಮುಂದಾಗ್ತೀನಿ. ಸರ್, ತಾವು ಬೆಂಗಳೂರಿನಲ್ಲಿ ಸಾಕಷ್ಟು ಡಿಫ್ರೆನ್ಸ್ ಇದೆ ನಿಮ್ಮಲ್ಲಿ. ಬೇರೆ ಬೇರೆ ರೀತಿಯ ಗಣಪನನ್ನು ಕೆತ್ತನೆ ಮಾಡಿದ್ರೆ ಅಥವಾ ನಿರ್ಮಿಸಿದ್ದೀರಾ. ವಿಶೇಷವಾಗಿ ಉಯ್ಯಾಲೆದು ಏನು ವಿಶೇಷತೆ ಸರ್? ವಿಶೇಷವಾಗಿ ಅಂದರೆ ಇದು ಮಣ್ಣಿಂದು, ಪ್ಯೂರ್ ಮಣ್ಣಿಂದು. ಇನ್ನೊಂದು ಬಂದು ನಾವು ಎವ್ರಿ ಇಯರು ನಾವು ಒಂದು ಅಮ್ಮಂದ್ರೆ ಒಂದು 8 ವರ್ಷದಿಂದ ನಾವು ಇದು ಮಾಡ್ತಾ ಇದ್ದೀವಿ. 8 ವರ್ಷದಿಂದ ನಾನು ಮಾಡ್ತಾ ಇರೋದ್ರಲ್ಲಿ ಇಯರ್ ಒಂದೊಂದು ಕಾನ್ಸೆಪ್ಟ್ ಕೊಡ್ತೀನಿ. ಆ ಕಾನ್ಸೆಪ್ಟ್ ಸಮೇತಾಗೆ ಇದು ಮಾಡ್ತೀವಿ ನಾವು. ಈ ಇಯರ್ ಬಂದು RCB ಗಣೇಶ ಒಂದು ಮಾಡಿದ್ರಿ. 17 ವರ್ಷ ಬಿಟ್ಟು ಗೆದ್ದಿದ್ದರಿಂದ ಖುಷಿಯಿಂದ ಇವಾಗ ಕಸ್ಟಮರ್ ಎಷ್ಟು ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ, ಏನು ಕುಣ್ಸೋಣ ಅಂತ. ನಾವು ಒಂದೇ ಇದು ಗಣಪತಿ ಮಾಡಿರೋದು RCBದು. ಅದು ಬಂದು ಅತಿ ಬೆಲೆ ಟವರ್ ಬೈಸ್ ಅಂತ ಅವ್ರು ತೊಗೊಂಡೋಗಿದ್ದಾರೆ. ಒಳ್ಳೆ ಜೋರಾಗಿ ಮಾಡ್ತಾರೆ ಸರ್. ಆ RCB ಗಣೇಶಗೆ ಬಂದು ನಾವು ಏನು ಕಾನ್ಸೆಪ್ಟ್ ಕೊಟ್ರಿ, ಸ್ಟೇಡಿಯಂ ಮಾಡಬೇಕು, ಈ ಥರನೇ ಕುಣಿಸ್ಬೇಕು ಅಂತ ಅದು ಮಾಡಿದ್ರಿ. ಆಮೇಲೆ ಬ್ರಹ್ಮ ವಿಷ್ಣು ಈ ಥರ ಒಂದು ಕಾನ್ಸೆಪ್ಟಲ್ಲಿ ಮಾಡಿದ್ರಿ. ಆಮೇಲೆ ತಿರುಪತಿ ಸ್ವಾಮಿದು ಒಂದು ಕಾನ್ಸೆಪ್ಟ್ ಮಾಡಿದ್ರಿ. ತಿರ್ಗಾ ಕರಗ ಸರ್, ಕಸ್ಟಮರ್ ಬಂದು ನನಗೆ ಕರಗ ಮಾಡಿಕೊಡ್ರಿ ನೀವು ಮಾಡಿದ್ರಿ ಅಂದರೆ ಒಂದು 2 ಡೇಸ್ ಬ್ಯಾಕಲ್ಲಿ ಡೆಲಿವರಿ ಮಾಡಿದ್ರಿ ಸರ್. ಎಷ್ಟು ಪ್ರೈಸ್ ಎಲ್ಲ ಹೇಗಿದೆ, ಯಾವ ರೀತಿ ಇದೆ ಸರ್? ಕಸ್ಟಮರ್ ಬಂದು ರೀಸನಬಲ್ ಪ್ರೈಸಿಗೆ ಸರ್. ಇವಾಗ ನಾನು 40 ಹೇಳಿದ್ರೇನು ನಾನು ಡಿಸ್ಕೌಂಟ್ ಮಾಡಿಬಿಡ್ತೀನಿ ಸರ್. 35 ಕೊಡ್ರಿ. ನನಗೆ ಏನು ಬೇಕಾಗಿರೋದು ಕಸ್ಟಮರ್ ಹ್ಯಾಪಿನೆಸ್ ಬೇಕು. ಆ ಹ್ಯಾಪಿನೆಸ್ ತಕ್ಕನಂಗೆ ನಾನು ರೇಟ್ ಕೊಡ್ತೀನಿ ಸರ್. ಇದು ಇಲ್ಲಿನ NR ಆರ್ಟ್ಸ್ ಕಲಾವಿದರು ಹೇಳ್ತಾ ಇರುವಂಥದ್ದು. ನಾವು 8 ವರ್ಷಗಳಿಂದ ಮಾಡ್ತಾ ಇದ್ದೀವಿ ಉಯ್ಯಾಲೆ ಗಣಪತಿ, ಹಾಗೇನೆ ಕರಗ, ಬೇರೆ ಬೇರೆ ರೀತಿಯ ವಿಗ್ರಹಗಳ ನಿರ್ಮಾಣವನ್ನು ಕೂಡ ಮಾಡ್ತಿದ್ವಿ. ಎಲ್ಲರೂ ಕೂಡ ಇಷ್ಟಪಟ್ಟಿದ್ದಾರೆ. ಈಗಾಗಲೇ ಗ್ರಾಹಕರು ಖರೀದಿ ಮಾಡ್ಕೊಂಡು ಹೋಗ್ತಿದ್ದಾರೆ ಅನ್ನೋಂಥ ಮಾಹಿತಿಯನ್ನು ನೀಡ್ತಿದ್ದಾರೆ. ಕ್ಯಾಮರಾಮನ್ ನದಾಬ್ ಜೊತೆ ಗಣೇಶ್ ಹೆಗಡೆ, TV5 ಬೆಂಗಳೂರು.